நன்றி, வணக்கம். ತಮಿಳುನಾಡಲ್ಲಿ ವಿಜಯ್ ದರ್ಬಾರ್ ಇವತ್ತಿನಿಂದ ಶುರುವಾಗಿದೆ. ಇಲ್ಲಿಂದ ಸವಾಲುಗಳ ಸರಮಾಲೆಯೇ ವಿಜಯ್ ಮುಂದೆ ಇದೆ. ವಿಜಯ್ ಘೋಷಣೆ ಮಾಡಿರುವಂತಹ ಗ್ಯಾರಂಟಿ 1, 2 ನಂಬರ್ಸ್ ನೋಡ್ತಾ ಇದ್ದೀರಿ. ಯಾವ್ಯಾವ ಗ್ಯಾರಂಟಿ ಅಂತ ಸಾಲು ಸಾಲು ಸವಾಲುಗಳಿದೆ. ಜನರಿಗೆ 200 ಯೂನಿಟ್ ಉಚಿತ ವಿದ್ಯುತ್ ವಿಜಯ್ 1ನೇ ಗ್ಯಾರಂಟಿ. ತಮಿಳುನಾಡನ್ನ ಡ್ರಗ್ಸ್ ಮುಕ್ತ ಮಾಡೋದಕ್ಕೆ ಶಪಥ ಮಾಡಿರೋದು 2ನೇದು. ಮಹಿಳಾ ಸುರಕ್ಷತೆಗೆ ವಿಶೇಷ ತಂಡವನ್ನ ರಚಿಸಿ ಆದೇಶ ಮಾಡಿದ 3ನೇ ಗ್ಯಾರಂಟಿ ಘೋಷಣೆ ಮಾಡಿದ್ರು. ಲೈವ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ನೀವು. ವಿಜಯ್ ಪದಗ್ರಹಣದ ನಂತರ ವೇದಿಕೆಯಲ್ಲಿ ವಿಜಯ್ ಮೊಬೈಲ್ನಲ್ಲಿ ವಿಡಿಯೋ ಮಾಡ್ತಾ ಇರೋದು. ಬೆಂಬಲಿಗರ ಘೋಷಣೆಗಳ ನಡುವೆ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದ್ರು. ಈಗ ಅದನ್ನ ವಿಡಿಯೋ ಮಾಡಿದ್ದಾರೆ. ಘೋಷಣೆಗಳು ಮೊಳಗ್ತಾ ಇದೆ. ವೇದಿಕೆಯಲ್ಲೇ ನಿಂತು ವಿಜಯ್ ಮೊಬೈಲ್ನಲ್ಲಿ ವಿಡಿಯೋ ಮಾಡಿದ್ರು. 200 ಯೂನಿಟ್ ಉಚಿತ ವಿದ್ಯುತ್ ಘೋಷಣೆ ಮಾಡಿದ್ದಾರೆ. ಮಹಿಳಾ ಸುರಕ್ಷತೆಗೆ ವಿಶೇಷ ತಂಡವನ್ನ ರಚಿಸಿ ವಿಜಯ್ ಆದೇಶವನ್ನ ಹೊರಡಿಸಿದ್ದಾರೆ. ವಿಜಯ್ ತಮಿಳುನಾಡಿನ ಜನಕ್ಕೆ ಕೊಟ್ಟಂತಹ ಭರವಸೆಯ ಪಟ್ಟಿ ಕೂಡ ಬಹಳ ದೊಡ್ಡದಿದೆ. ಈಗಾಗಲೇ ತಮಿಳುನಾಡಲ್ಲಿ ವಿಪಕ್ಷಗಳು ಹೇಳ್ತಾ ಇರೋದು ಅದನ್ನು ವಿಜಯ್ ಕೊಟ್ಟ ಭರವಸೆಯನ್ನ ಈಡೇರಿಸಬೇಕು ಅಂತ ಅಂದ್ರೆ ಅದು ಬಹಳ ಕಷ್ಟ ಅಂತ. ಹಾಗಾದ್ರೆ ಆ ಭರವಸೆಗಳನ್ನ ಈಡೇರಿಸೋ ಭರದಲ್ಲಿ ಆರ್ಥಿಕತೆಯಲ್ಲಿ ಹೊರೆ ಬೀಳುತ್ತಾ ತಮಿಳುನಾಡಿಗೆ? ಇಂಥದೊಂದು ಪ್ರಶ್ನೆಯನ್ನ ಅಲ್ಲಿನ ವಿಪಕ್ಷಗಳು ಕೂಡ ಎತ್ತುತ್ತಾ ಇದೆ. 200 ಯೂನಿಟ್ ಉಚಿತ ವಿದ್ಯುತ್, 60 ವರ್ಷ ತುಂಬೋ ತನಕ ಮನೆ ಯಜಮಾನನಿಗೆ ಪ್ರತಿ ತಿಂಗಳು 2,500 ರೂಪಾಯಿ, ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ ಉಚಿತವಾಗಿ 6 ಅಡುಗೆ ಅನಿಲ ಸಿಲಿಂಡರ್, ಮದುವೆ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ 8 ಗ್ರಾಂ ಚಿನ್ನ ಹಾಗೂ ರೇಷ್ಮೆ ಸೀರೆ. ಈ ರೀತಿ ಸಾಲು ಸಾಲು ಭರವಸೆಗಳಿದೆ. ಜನ ಕೂಡ ದೊಡ್ಡ ನಿರೀಕ್ಷೆಯನ್ನ ಇಟ್ಟು ಟಿವಿಕೆಯನ್ನ ಅಧಿಕಾರಕ್ಕೆ ತಂದಿದ್ದಾರೆ. ಈಗ ಜನರ ನಿರೀಕ್ಷೆ ಸುಳ್ಳಾಗದ ರೀತಿಯಲ್ಲಿ ವಿಜಯ್ ರಾಜ್ಯಭಾರ ಮಾಡಬೇಕಾಗಿದೆ. ಅದು ದೊಡ್ಡ ಸವಾಲೇ ಸರಿ. ಒಂದೊಂದು ಯೋಜನೆಯನ್ನ ತಮಿಳುನಾಡಲ್ಲಿ ಕೊಡಬೇಕು ಅಂದ್ರೆ ಎಷ್ಟೆಷ್ಟು ಖರ್ಚಾಗತ್ತೆ ಅನ್ನೋ ಲೆಕ್ಕಾಚಾರಗಳು ಕೂಡ ತಮಿಳುನಾಡಲ್ಲಿ ಈಗ ಜೋರಾಗಿದೆ. சாதாரணமான மனுஷன்தான். நான் முன்னாடியே சொன்ன மாதிரி அது செய்வேன் இது செய்வேன்னு பொய்யான வாக்குறுதிகள்லாம் கொடுத்து உங்களை நான் ஏமாத்த மாட்டேன். எது சாத்தியமோ அது மட்டும்தான் நான் செய்வேன். இம்மிடியேட்டா உங்க மனசுல ஒரு கேள்வி ஒண்ணு வரலாம், அப்ப சாத்தியம் இல்லாததை செய்ய மாட்டாங்களா, செய்ய முடியாதா அப்படின்ற ஒரு கேள்வி ஒண்ணு வரலாம். இத்தனை கோடி மக்கள் என் கூட இருக்கும் போது எது வந்தாலும் பாத்துக்கலாம், என்ன வந்தாலும் பாத்துக்கலாம் அப்படின்ற அந்த கான்பிடன்ஸ் என் மனசுல இருக்கு. இன்னொரு விஷயமும் நான் இங்க சொல்லணும். இன்னைக்கு நம்ம தமிழ்நாடு கவர்மெண்ட் இருக்கிற அந்த நிலைமையை பத்தி நான் உங்ககிட்ட நான் சொல்லணும். கிட்டத்தட்ட 10 லட்சம் கோடிக்கு மேல கடன் வாங்கி வச்சுட்டு போயிருக்கிற இன்னைக்கு அந்த தமிழ்நாடு அரசு இருக்கிறப்போ, கஜானாவை சுத்தமா தொடச்சி வலிச்சு வச்சுட்டு போயிருக்கிறப்போ, தூக்க முடியாத சுமையை ஏத்தி வச்சுட்டு போயிருக்கிறப்போ, அப்படிப்பட்ட ஒரு நிலைமையில தான் இந்த பொறுப்பை நம்ம கையில் எடுத்திருக்கிறோம். உடனே நீங்க நினைக்கலாம், என்னடா இவர் ஏதோ பொறி வச்சு பேசுறாரா அப்படின்ட்டு. அப்படியெல்லாம் எதுவுமே கிடையாது. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.